ಎಕ್ಸಸೈಸ್ 12.2 7th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಸಾಲಿಡ್ ಕನ್ಸಿಸ್ಟ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 120 ಸೆಂಟಿಮೀಟರ್ ಅಂಡ್ ರೇಡಿಯಸ್ 60 ಸೆಂಟಿಮೀಟರ್ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಫಿಯರ್ ಆಫ್ ರೇಡಿಯಸ್ 60 ಸೆಂಟಿಮೀಟರ್. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕೋನ್ ಇದೆ ಅಂತೆ. ಓಕೆ, ಓಕೆ, ಈ ಕೋನ್ ಬಂದ್ಬಿಟ್ಟು ಹೆಮಿಸ್ಫಿಯರ್ ಮೇಲೆ ಇದೆ, ಸಾಲಿಡ್ ಈ ತರ ಇದೆ. ಆಮೇಲೆ ಅವರು ನೀಟಾಗಿ ಹೈಟ್ ಆಫ್ ಕೋನ್ ಕೊಟ್ಟಿದ್ದಾರೆ. ಓಕೆ, ಸೊ ಹೈಟ್ ಆಫ್ ಕೋನ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 120 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ರೇಡಿಯಸ್ ಬಂದ್ಬಿಟ್ಟು ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ನಾನು ಇಲ್ಲಿ ಸೆಪರೇಟ್ ಆಗಿ ಬರ್ದ್ಬಿಡ್ತೀನಿ. ಇಲ್ಲಿ ಬೇಕಿದ್ರೆ ಇಲ್ಲಿ ಬರೀತೀನಿ. ರೇಡಿಯಸ್ ಆಫ್ ಕೋನ್ ಏನ್ ಕೊಟ್ಟಿದ್ದಾರೆ 60 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಫಿಯರ್ ಆಫ್ ರೇಡಿಯಸ್ 60, ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಕೂಡ ಎಷ್ಟು 60 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಈಸ್ ಪ್ಲೇಸ್ಡ್ ಅಪ್ರೈಟ್ ಇನ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಫುಲ್ ಆಫ್ ವಾಟರ್. ಇದನ್ನ ಅವರು ಒಂದು ಸಿಲಿಂಡರ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಇದರಲ್ಲಿ ಸಿಲಿಂಡರ್ ಇಟ್ಟಿದ್ದಾರೆ. ಆ ಸಿಲಿಂಡರ್ ಫುಲ್ ಏನಿದೆ ವಾಟರ್ ಇದೆ. ಓಕೆ, ಈಗ ಆಮೇಲೆ ಏನ್ ಕೊಡಿದ್ರೆ ವಾಟರ್ ಸೊ ದಟ್ ಇಟ್ ಟಚಸ್ ದ ಬಾಟಮ್. ಇದು ಬಂದ್ಬಿಟ್ಟು ಬಾಟಮ್ ನ ಟಚ್ ಮಾಡ್ತಾ ಇದೆ. ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ಸಿಲಿಂಡರ್. ಇನ್ ದ ರೇಡಿಯಸ್ ಆಫ್ ದ ಸಿಲಿಂಡರ್ ಈಸ್, ರೇಡಿಯಸ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟು 60 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಹೈಟ್ ಈಸ್ 180 ಸೆಂಟಿಮೀಟರ್. ಸೊ ಹೈಟ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟು 180 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದ್ ಕಡೆ ಬರ್ಕೊಂಡ್ಬಿಡೋಣ ಎಲ್ಲವೂ. ರೇಡಿಯಸ್ ಆಫ್ ಕೋನ್ ಎಷ್ಟು 60, ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಬಂದು 60. ಓಕೆ, ರೇಡಿಯಸ್ ಆಫ್ ಸಿಲಿಂಡರ್ 60 ಇದೆ. ಹೈಟ್ ಆಫ್ ಸಿಲಿಂಡರ್ ಬಂದು 180 ಇದೆ. ಆಮೇಲೆ ಹೈಟ್ ಆಫ್ ಕೋನ್ ಏನಿದೆ 120 ಇದೆ. ಇಲ್ಲಿ ಬರ್ಕೊಡ್ತೀನಿ. ಓಕೆ, ಎಲ್ಲ ಬರ್ಕೊಂಡ್ಬಿಟ್ಟೆ. ಈ ಎರೇಸ್ ಮಾಡೋಣ. ಓಕೆ, ಈಗ ಅವ್ರು ಕೇಳಿರೋದೇನು, ಫೈಂಡ್ ದ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್. ಸೊ ಅವ್ರ ಅರ್ಥ ಏನಂತಂದ್ರೆ, ಮೊದಲು ಈ ಸಿಲಿಂಡರ್ ತುಂಬಾ ಲೈಕ್ ನೀರಿತ್ತು ಅನ್ಕೋಣ. ಫುಲ್ ಸಿಲಿಂಡರ್ ತುಂಬಿ ನೀರಿತ್ತು. ಈಗ ಇವ್ರೇನ್ ಮಾಡಿದ್ರು, ಈ ಸಿಲಿಂಡರ್ ತುಂಬ ನೀರ್ ಇದ್ದಿದ್ನಾಗೆ ಇದರಲ್ಲಿ ಒಂದು ಕೋನು ಇದ್ರ ಜೊತೆಗೆ ಹೆಮಿಸ್ಫಿಯರ್ ನಾಗ ಇರೋದು ಅದನ್ನ ಮುಳುಗಿಸ್ಬಿಟ್ರು. ಮುಳುಗ್ದಾಗ ಏನಾಗುತ್ತೆ, ಕೆಲವು ನೀರು ಹೊರಗಡೆ ಚೆಲ್ಬಿಡುತ್ತೆ. ಸೊ ಈಗ ಉಳ್ದಿದ್ದೇನು, ಈ ಸಾಲಿಡ್ ಇದೆಯಲ್ಲ, ಈ ಸಾಲಿಡ್ ಬಿಟ್ಟು ಎಲ್ಲೆಲ್ಲಿ ಉಳ್ದೈತೋ ಅಲ್ಲಿ ಮಾತ್ರ ನೀರಿರುತ್ತೆ. ಈಗ ನೋಡಿದ್ರೆ ಸಿಲಿಂಡರ್ ಅಲ್ಲಿ ಈ ಸಾಲಿಡ್ ಎಲ್ಲೆಲ್ಲಿ ಇದೆಯಲ್ಲ, ಇಲ್ಲಿ 1 ಮತ್ತೆ 2 ಅಲ್ಲಿ ನಿಮಗೆ ವಾಟರ್ ಕಾಣಲ್ಲ. ಅದು ಬಿಟ್ಟು ಎಲ್ಲೆಲ್ಲಿದೆನೋ ಇಲ್ಲೆಲ್ಲ ವಾಟರ್ ಕಾಣುತ್ತೆ. ಸೊ ವಾಟರ್ ಅಲ್ಲಿ ಅಷ್ಟೇ ಇರುತ್ತೆ. ಸೊ ಇವಾಗ ನಾನೇನ್ ಬರಿಬಹುದು ಅಂತಂದ್ರೆ, ಈಕ್ವೇಶನ್ ಅವ್ರಿಗೆ ಸಿಲಿಂಡರ್ ಅಲ್ಲಿ ಎಷ್ಟು ವಾಟರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾನೇನ್ ಬರಿಬಹುದು ಅಂತಂದ್ರೆ, ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಬಂದ್ಬಿಟ್ಟು, ಓಕೆ, ಮೊದಲು ವಾಟರ್ ಸಿಲಿಂಡರ್ ಅಲ್ಲಿ ಇತ್ತು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ಅದ್ರಲ್ಲಿ ಅವ್ರು ಏನೇನ್ ಹಾಕಿದ್ದಾರೆ, ಓಕೆ, ಕೋನ್ ಹಾಕಿದರೆ ಅಲ್ಲಿ ನೀರಿರಲ್ಲ. ಓಕೆ, ಮೈನಸ್ ವಾಲ್ಯೂಮ್ ಆಫ್ ಕೋನ್. ಓಕೆ, ಮೈನಸ್ ಇನ್ನೊಂದೇನು, ಅದಕ್ಕೆ ಏನ್ ಅಟ್ಯಾಚ್ ಮಾಡಿದ್ರೆ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕೂಡ ಅಟ್ಯಾಚ್ ಆಗಿದೆ. ಸೊ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಓಕೆ, ಸೊ ಇದು ಗೊತ್ತಿರ್ಬೇಕು. ಅಂದ್ರೆ ಸಿಲಿಂಡರ್ ಅಲ್ಲಿ ಕೋನ್ ಮೈನಸ್ ಮಾಡ್ಬೇಕು, ಹೆಮಿಸ್ಫಿಯರ್ ಮೈನಸ್ ಮಾಡಿದ್ರೆ ಎಷ್ಟು ನೀರಿದೆ ಅಂತ ಗೊತ್ತಾಗುತ್ತೆ. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, πr²h. ವಾಲ್ಯೂಮ್ ಆಫ್ ಕೋನ್ ಫಾರ್ಮ್ ಏನು 1/3 πr²h ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 2/3 πr³. ಓಕೆ, ಈಗ ವಾಲ್ಯೂಮ್ ಇಲ್ಲ, ಈ ಪೈನ ಕಾಮನ್ ತೆಗೆದು ಬಿಡ್ತೀನಿ. ಸೊ ಅದಕ್ಕೆ ಈಸಿ ಆಗುತ್ತೆ. ಉಳಿದಿದ್ದೇನು, ಇದು ಸಿಲಿಂಡರ್ದು
ಇದು ಕೋನ್ದು, ಇದು ಬಂದ್ಬಿಟ್ಟು ನಿಮಗೆ ಹೆಮಿಸ್ಫಿಯರ್. ಓಕೆ, ಈಗ ನೀವು ನೋಡಿ ಆರ್ ಸ್ಕ್ವೇರ್ ಸಿ ವೈ ಎಚ್ ಸಿ ವೈ ಉಳಿಯುತ್ತೆ. ಇಲ್ಲೇನು ಉಳಿಯುತ್ತೆ? 1/3 ಉಳಿಯುತ್ತೆ. 5 ಕಾಮನ್ ತೆಗೆದ್ಬಿಟ್ಟೇನು ಉಳಿದಿದ್ದೇನು? ಆರ್ ಸ್ಕ್ವೇರ್ ಕೋನ್ದು, ರೇಡಿಯಸ್ ಕೋನ್ದು, ಹೈಟ್ ಆಫ್ ಕೋನ್ದು ಮೈನಸ್ ಇಲ್ಲಿ 5 ಕಾಮನ್ ತೆಗೆದ್ರೆ ಏನಾಗುತ್ತೆ? 2/3 ಉಳಿಯುತ್ತೆ. ಆಮೇಲೆ ಏನು? ರೇಡಿಯಸ್ ಒಂದು ಉಳಿಯುತ್ತೆ, ಹೆಮಿಸ್ಫಿಯರ್. ಓಕೆ, ಈಗ ಎಲ್ಲರದ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಈಗ ನೀವು ನೋಡಿದ್ರೆ ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟಿದೆ? 60 ಇದೆ. ಮೂವರ್ದು ರೇಡಿಯಸ್ ಸೇಮ್ ಇದೆ. ಓಕೆ, ಸೊ ಹೈಟ್ ಆಫ್ ಸಿಲಿಂಡರ್ ಏನಿದೆ? 180 ಇದೆ. ಸೊ ನಾನೇನ್ ಬರೀತೀನಿ, ಇದು ನಥಿಂಗ್ ಬಟ್ 60 × 60 ಇಂಟು ಹೈಟ್ ಆಫ್ ಸಿಲಿಂಡರ್ ಎಷ್ಟಿದೆ? 180 ಇದೆ, ಮೈನಸ್ 1/3 ಇಂಟು ರೇಡಿಯಸ್ ಆಫ್ ಕೋನ್ ಕೂಡ 60 × 60 ಇದೆ. ಹೈಟ್ ಆಫ್ ಕೋನ್ ಏನಿದೆ ನೋಡೋಣ. ಸೊ ಹೈಟ್ ಆಫ್ ಕೋನ್ ಇದೆ 120 ಇದೆ. ಸೊ ಏನ್ ಮಾಡ್ತೀವಿ? ಹೈಟ್ ಆಫ್ ಕೋನ್ ಇದ್ದಲ್ಲಿ 120 ಬರುತ್ತೆ, ಮೈನಸ್ 2/3 ಇಂಟು ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಕೂಡ ಎಷ್ಟಿದೆ? 60 ಇದೆ. 60 × 60 ಇಂಟು 60. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 20 ಜಾ, ಇಲ್ಲಿ ಕೂಡ 3 1 ಜಾ 3 20 ಜಾ. ಓಕೆ, ಈಗ 5 ಇದು ಮಾಡ್ಕೊಂಡ್ರೆ ಏನಾಗತ್ತೆ ನೋಡ್ರಿ, ಈಗ 6 6 ಜಾ 36 ಆಯ್ತು. 36 ಇಂಟು 18, 8 6 ಜಾ 48, 8 3 ಜಾ 24 + 4 28 ಆಗುತ್ತೆ. ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ಸೊ 8 8 + 6 14, 2 + 3 5, 5 + 1 6. ಸೊ 6 4 8. ಇಲ್ಲಿ S0 ಇದೆ, 1 2 3 0 ಇದೆ. ಸೊ ಏನ್ ಬರುತ್ತೆ? 3 zeros ಬರುತ್ತೆ, ಮೈನಸ್. ಓಕೆ, ಈಗ ಇಲ್ಲಿ ನೋಡಿದ್ರೆ ಈಗ 12 6 ಎಷ್ಟು? 12 6 72. 72 2 ಜಾ 72 2 ಜಾ 144 ಆಗುತ್ತೆ. 3 0 ಇದೆ, 3 0 ಬರೀತೀನಿ, ಮೈನಸ್. ಓಕೆ, ಇಲ್ಲಿ ನೀವು ನೋಡಿದ್ರೆ 6 6 36, 36 2 ಜಾ 20, 36 2 ಜಾ 72, 72 2 ಜಾ 144. ಸೊ ಇಲ್ಲಿ ಕೂಡ ಏನು? 3 0 ಇದೆ. ಸೊ 3 0 ಬರೀತೀನಿ. ಓಕೆ, ಈಗ ನೀವು ನೋಡಿದ್ರೆ 2 ಮೈನಸ್ ಇರೋದ್ರಿಂದ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಓಕೆ, 5, ಓಕೆ 6 4 8 000. ಓಕೆ, 2 ಮೈನಸ್ ಇದ್ದಾಗ ಆಡ್ ಮಾಡು. 144 + 144 ಎಷ್ಟಾಗುತ್ತೆ? 288 ಆಗುತ್ತೆ. 3 0 ಇದೆ, 3 0 ಬರೀತೀನಿ. ಓಕೆ, ಈಗ ಸಬ್ಟ್ರಾಕ್ಟ್ ಮಾಡೋಣ. 6 4 8 000 ಅಲ್ಲಿ ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು? 288 000 ನ ಸಬ್ಟ್ರಾಕ್ಟ್ ಮಾಡಬೇಕು. 0 0 0 8 ಅಲ್ಲಿ 8 0, 4 ಅಲ್ಲಿ 14 ಅಲ್ಲಿ 8 ಹೋದ್ರೆ ಏನಾಗುತ್ತೆ? 6 ಆಗುತ್ತೆ. ಓಕೆ, ಸೊ ಇದೇನಾಯ್ತು? 5 ಆಯ್ತು. 5 ಅಲ್ಲಿ 2 ಹೋದ್ರೆ 3 ಆಯ್ತು. ಸೊ ನಥಿಂಗ್ ಬಟ್ 5 × 36 3,60,000 ಆಯ್ತು. ಓಕೆ, ಇಷ್ಟು ಬರುತ್ತೆ. ಓಕೆನಾ? ಈಗ 5 ವ್ಯಾಲ್ಯೂ ಏನು? 22/7 × 36,000, 4 zeros ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಈಗ 22 ಇಂದ ಮಲ್ಟಿಪ್ಲೈ ಮಾಡೋಣ. 22 6 ಏನಾಗುತ್ತೆ? ಸೊ 22 × 6, 6 2 12, 6 2 12 + 1 13, 132 ಆಗುತ್ತೆ. 2 13 ಕ್ಯಾರಿ ಬರ್ತೀನಿ. 22 3 66 ಆಗುತ್ತೆ. ಓಕೆ, 22 3 66 + 13, 66 + 13 ಏನಾಗುತ್ತೆ? 79 ಆಗುತ್ತೆ. 79 ಇಷ್ಟು ಬರುತ್ತೆ ನಿಮ್ಗೇನು? 792 ಫಾಲೋಡ್ ಬೈ 40 ಡಿವೈಡೆಡ್ ಬೈ 7 ಬರುತ್ತೆ. ಈಗ ಡಿವೈಡ್ ಮಾಡಿದ್ರೆ 792 ಫಾಲೋಡ್ ಬೈ 40 ನ 7 ಇಂದ ಡಿವೈಡ್ ಮಾಡಿದ್ರೆ 7 1 ಜಾ 7. ಓಕೆ, 7 ಅಲ್ಲಿ 7 ಹೋದ್ರೆ 0, 9 ಬರುತ್ತೆ. ಮತ್ತೆ 7 1 ಜಾ 7, 9 ಅಲ್ಲಿ 7 ಹೋದ್ರೆ 2. ಓಕೆ, ಈ 2 ಕೆಳಗಡೆ ಬರುತ್ತೆ. 7 3 ಜಾ 21, 1 ಉಳಿತು. ಓಕೆ, ಏನಾಗುತ್ತೆ? ಇದು 10 ಬರುತ್ತೆ. 7 1 ಜಾ 7, 10 ಅಲ್ಲಿ 7 ಹೋದ್ರೆ 3, ಈ 0 ಕೆಳಗಡೆ ಬರುತ್ತೆ. 30, 7 4 ಜಾ 28. ಓಕೆ, 10 ಅಲ್ಲಿ 8 ಹೋದ್ರೆ 2. ಓಕೆ, ಸೊ ಈಗೇನು ಪಾಯಿಂಟ್ ಲೈಕ್ ಈಗ ನೀವು ನೋಡಿದ್ರೆ ಈ 0 ಕೆಳಗಡೆ ಬರುತ್ತೆ. ಓಕೆ, ಸೊ ಮತ್ತೇನು
7 2 ಜಾ 14, 10 ಅಲ್ಲಿ 4 ಹೋದ್ರೆ 6. ಓಕೆ, ಸೊ 20 ಅಲ್ಲಿ 14 ಹೋದ್ರೆ 6 ಆಗುತ್ತೆ, ಮತ್ತೆ ಈ 0 ಬರುತ್ತೆ. ಸೊ ಇಲ್ಲೇನಾಯ್ತು 60 ಆಯ್ತು. 7 8 ಜಾ 56, 4 ಉಳಿತು. ಓಕೆ, ಸೊ ಈಗ ಮುಂದೆ ಏನಿಲ್ಲ, ಒಂದು ಪಾಯಿಂಟ್ 0. 7 5 ಜಾ 55. ಓಕೆ, 5 ಉಳಿತು, ಪಾಯಿಂಟ್ 0. 7 7 ಜಾ 49, 1 ಉಳಿತು, ಪಾಯಿಂಟ್ ಇರೋದ್ರಿಂದ ಒಂದು 0 ತಗೋಬಹುದು. ಓಕೆ, 7 1 ಜಾ 7. ಓಕೆ, ಸೊ ನಥಿಂಗ್ ಬಟ್ ಏನ್ ಬರುತ್ತೆ ಆನ್ಸರು 1131428.571 ಬರುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಈಗ ನೀವು ನೋಡಿದ್ರೆ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನ್ ಬರಿಬೇಕು, ಅದಕ್ಕೆ ಇಲ್ಲಿ ವಾಲ್ಯೂಮ್ ಇರೋದ್ರಿಂದ ನಾವೇನ್ ಬರಿಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಸೊ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಬಂದ್ಬಿಟ್ಟು 1131428.571 ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಇದ್ರ ಜೊತೆಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಇದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಆಮೇಲೆ ಲೈಕ್ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ, ಸೊ ನೀವು ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟು ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.